ಹಾಯ್, ಪಾರ್ಟ್ 2 ಲಾಗಿದ್ದು. ಟೆಂಪಲ್ಗೇನು ಹೋಗಿಲ್ಲ, ಹಾಗೆ ಜಾತ್ರೆ ಸುತ್ತಿ ಬಂದೆ. ಹಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಫಸ್ಟ್ ಇಯರಿಂಗ್ಸು. ಈ ಅಣ್ಣ ತಬಲ ಬರ್ಸಿದ್ರು, ನಾನು ವಿಡಿಯೋ ಆನ್ ಮಾಡೋಕ್ಕೂ ನಿಲ್ಲಿಸೇ ಬಿಟ್ರು. ಪಂಚವರ್ಣ ಸಂಸ್ಥೆಯವರು ಇವರು 3 ಜನ ಸವಿನೆನಪಿಗಾಗಿ ಇದನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಪೇಪರ್ ಬ್ಲಾಸ್ಟಿಂಗ್ ಆಗ್ತಾಯಿತ್ತು. ಪಕ್ಕದಲ್ಲೇ ಅಮೃತೋತ್ಸವ ನಡೀತಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ಹಾಗೆ ಮತ್ತೆ ಜಾತ್ರೆ ಸುತ್ತೋಣ ಅಂತ ವಾಪಸ್ ಬಂದ್ವಿ. ಇದರಲ್ಲೆಲ್ಲಾದರೂ ನಾನು ಕೂತಿದ್ರೆ ನನ್ನ ಗತಿ ಏನಾಗಿರೋದು. ನಿಮ್ಮೂರ ಹಬ್ಬದಲ್ಲೆಲ್ಲ ಹಿಂಗೆಲ್ಲ ಕೂರ್ತೀರ ಫ್ರೆಂಡ್ಸ್ ನೀವು? ನಾನಂತೂ ಕೂರಲ್ಲಪ್ಪ, ವಿಡಿಯೋ ಅಷ್ಟೇ. ಹಬ್ಬ ಸುತ್ತಿ ಸುಸ್ತಾಗಿತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸಿ ಮತ್ತೆ ಜಾತ್ರೆ ಸುತ್ತಬೇಕಲ್ಲ, ಎನರ್ಜಿ ಬೇಕಲ್ಲ ನಮಗೆ. ಅದಕ್ಕೆ ಊಟ ಮಾಡ್ಕೊಂಡು ಹೊರಗಡೆ ಬಂದರೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಹಬ್ಬಕ್ಕೆ ಹೋದ್ಮೇಲೆ ಪೊಟೆಟೊ ಟ್ವಿಸ್ಟರ್ ತಿಂದಿಲ್ಲ ಅಂದರೆ ಅದು ಹಬ್ಬನೇ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದು ಪೊಟೆಟೊ ಟ್ವಿಸ್ಟರ್ನ ತಗೊಂಡು ತಿಂದ್ಬಿಟ್ಟೆ. ಮತ್ತು ಮನೆಗೇನಾದರೂ ಬೇಕಾ ಅಂತ ನೋಡಿದೆ, ಇದರಲ್ಲಿ ಬೇಡ ಅಂತ ಅನಿಸ್ತು, ಹಾಗೆ ವಾಪಸ್ ಬಂದೆ. ನಾನು ಯಾವುದೋ ಸ್ಟ್ಯಾಚು ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ಆದರೆ ಸ್ಟ್ಯಾಚು ಅಲ್ಲ, ರಿಯಲ್ಲು. ಹೆಂಗೆ ಬಡಿತಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಮನೆಗೆ ತೊಗೊಂಡೋಗಿ ಬಡಿದ್ರೆ ದುಡ್ಡೆಲ್ಲ ಮನೇಲಿರುತ್ತೆ. ಅಂಕಲ್ ಗೋಬಿ ಹಾಕ್ತಾಯಿದ್ರು, ಹಾಗೆ ಬಾಯಿಲೆಲ್ಲ ನೀರು ಹಿಡಿತಿತ್ತು. ಅದಕ್ಕೆ ಯಾರಿಗೆ ಬೇರೆಯವರಿಗೆಲ್ಲ ಹೊಟ್ಟೆ ನೋವು ಬರ್ಸೋದು ಬೇಡ ಅಂತ ಹೇಳ್ಕೊಂಡು ನಾನು ಒಂದು ಪ್ಲೇಟ್ ಗೋಬಿ ಹೇಳಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಗೋಬಿನ. ನನಗೆ ಗೋಬಿ ಅಂದರೆ ತುಂಬ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಗೋಬಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಅದೇ ಅಂಕಲ್ಲು ರುಮಾಲ್ ರೊಟ್ಟಿ ಮಾಡ್ತಿದ್ರು. ನಾನು ಯಾವತ್ತೂ ಟೇಸ್ಟ್ ನೋಡಿಲ್ಲ ಹೆಂಗಿರುತ್ತೆ ಅಂತ. ನೋಡೋಣ ಅಂಥೇಳಿ ಒಂದು ತಗೊಂಡೆ. ಹಾಗೆ ಪಾವ್ ಬಜ್ಜಿನೂ ಮಾಡ್ತಿದ್ರು, ನೋಡಿದೆ ಅಷ್ಟೇ, ತಗೊಂಡಿಲ್ಲ. ನಾನು ಎಲ್ಲೂ ಹೋದ್ರೂ ಮಿಸ್ ಮಾಡದೆ ತಗೊಳ್ಳೋದಂದರೆ ಇದೊಂದೇ, ಜೋಳ ಮಾತ್ರ. ತುಂಬ ಇಷ್ಟ ನನಗೆ, ಆದರೆ ಇಲ್ಲಿ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಹಬ್ಬ ಎಲ್ಲ ಸುತ್ತಾಯಿತು, ಇವಾಗ ಮನೆಗೆಲ್ಲ ತಿಂಡಿ ತೊಗೊಳ್ಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.